ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಅಮ್ಮ ಇಳ್ಕೋತಾರೆ, ನಾವು ಮೈಸೂರಿಗೆ ಹೋಗ್ತೀವಿ. ಹಂಗೆ ಆನ್ ದ ವೇ ಹೋಗ್ತಾ ಇಳ್ಕೊಂಡಾಗ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಮೈಸೂರು ಕಡೆಗೆ ಹೊರಟ್ವಿ. ಅಲ್ಲೆಲ್ಲ ಮಗುನ ಎತ್ಕೊಂಡು ಆಟಿಸ್ತಾ ಇದ್ರು. ನಾನು ಇವಾಗ ಮೈಸೂರಿಗೆ ಹೋದಾಗ ಅವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ತುಂಬ ದಿನ ಆಗಿದೆ ಫ್ರೆಂಡ್ಸ್ ಸಿಕ್ಕಿ. ತುಂಬ ದಿನ ಆದಮೇಲೆ ನಾವು ಮೀಟ್ ಮಾಡ್ತಾ ಇದ್ದೀವಿ. ಎಲ್ಲ ನಾನು ವ್ಲಾಗ್ಸ್ ಮಾಡ್ತೀನಿ ಅಂತ ಮುಖ ಮುಚ್ಕೊಳ್ಳೋರೆ ಆಗ್ಬಿಟ್ಟಿದ್ದಾರೆ ಇವಾಗ ನನ್ನ ಕ್ಯಾಮ್ರಾ ಹಿಡಿದ ತಕ್ಷಣ. ಆ್ಯಕ್ಚುಲಿ ಇವತ್ತು ನಾನು ನಮ್ಮ ಕಾಲೇಜಿಗೆ ಬಂದಿದ್ದೀನಿ. ನನ್ನ ಮಗಳನ್ನೂ ಕರ್ಕೊಬಂದಿದ್ದೀನಿ. ಫುಲ್ ಖುಷಿ ಆಗ್ತಿದೆ ನನಗೆ. ನಾನು ಓದಿದ ಕಾಲೇಜ್ಗೆ ಮಗಳು ಕರ್ಕೊಬಂದಿರೋದು. ಹಾಯ್ ಫ್ರೆಂಡ್ಸ್. ಈ ಕಾಲೇಜಲ್ಲಂತೂ ಫುಲ್ ಮೆಮೊರೀಸ್ ಇತ್ತು ನಮಗೆ. ಅದನ್ನೆಲ್ಲ ನಾವು ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡೆ ಹೋದೆ ನಾನು ಇಲ್ಲಿಂದ. ಯಪ್ಪ, ನಮ್ಮ ಡಿಪಾರ್ಟ್ಮೆಂಟ್ ನೋಡಿ ಗೈಸ್. ಇಲ್ಲಿ ತುಂಬ ಮೆಮೊರೀಸ್ ನಮಗಂತೂ. ಇದು ನಮ್ಮ ಕ್ಲಾಸ್ ರೂಮು. ಕಲರ್ಸ್ ಡೇ ಇದು. ನಮ್ಮದು ರೆಡ್ ಡೇ. ನಾನೆಲ್ಲ ಕಾಣಿಸ್ತಾ ಇಲ್ಲ. ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ ಮಧ್ಯ ಕರೆಕ್ಟಾಗಿ ಈಗ ಆಗಲ್ಲ. ಅಳ್ಳಾಗ್ಬಿಡುತ್ತೆ. ನಿಮ್ಮ ಅಮ್ಮ ತರ ಬೇಡ. ನೀ ಬೆಳಗಿದ್ದೀವಿ ಬಿಡ. ನಗಡವಾ ಬೈಲಿ. ಏನ್ ಬೇಕವ ನಿಂಗೆ? ಯಾರಪ್ಪ ನಾನು? ಮಾಮ. ಮಾಮ. ಅತ್ತೆ ಬೇಗ ಅತ್ತೆ ಮಾಮ. ಓಯ್ ರಚ್ಚಿ. ಸೇಮ್ ನಿಮ್ಮ ಅಮ್ಮನೇ ಕಣೆ. ಕಲರ್ ಅವರಿಂದನೇ. ಬ್ಲಾಗ್ ಹೇಗೆ ಮಾಡಿ ಹಾಕರೆ ಬಿಡ್ತೀನಿ. ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನಿಂದು ನನಗೊಂದು ಸೋಜಿಗದಂತೆ ಕಾಣುವೆ. ಮಾಡಿದ್ದೆ ನೋಡ್ತೀನಿ. ಇವರೆಲ್ಲ ಎಷ್ಟು ವರ್ಷ ಅಂದ್ರೆ ನಂಗೆ ವ್ಲಾಗ್ ಮಾಡಕ್ಕೆ ಬಿಡ್ತಿಲ್ಲ ಗೈಸ್. ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅಂತಂದ್ರೆ ಮಾಡಬೇಡ ವ್ಲಾಗು ಅಂತ ಹಿಂಸೆ ಕೊಡ್ತಾರೆ. ಓಯ್ ಏನಾರು ಹೇಳು ನೀವೇ. ಎಲ್ಲ ಫ್ರೆಂಡ್ಸ್ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ವಿಂಟೇಜ್ ಚೆನ್ನಾಗಿದೆ. ಇಲ್ಲೇನೋ ಆರ್ಡರ್ ಮಾಡಿದ್ದೀವಿ, ಹೆಂಗಿರುತ್ತೋ ಗೊತ್ತಿಲ್ಲ. ಟ್ರೈ ಮಾಡ್ಬೇಕೀಗ. ನಾವು ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀವಿ. ಈ ಪಾಪುಗೋಸ್ಕರ ನಾವು ಬಂದಿದ್ದು ಆ್ಯಕ್ಚುಲಿ ಮಾತಾಡ್ಸೋಣ. ಓಕೆ, ಸೊ ಇಷ್ಟೇ. ಟೇಸ್ಟ್ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಹೇಳ್ತೀವಿ. ನಿಮ್ಮ ಅಮ್ಮನ ಮಾತು ಕೇಳಬೇಡ ನೀನು, ಆಯ್ತಾ? ನಿಮ್ಮ ಅಪ್ಪನ ಮಾತು ಕೇಳಬೇಕು. ಮನೆ ಆಳ್ರು ಇದೇ ತರ ಇರೋದು. ನಿಮ್ಮ ಅಮ್ಮನ ಬುದ್ಧಿ ಚೆನ್ನಾಗಿಲ್ಲ, ನಿಮ್ಮ ಅಪ್ಪನ ಬುದ್ಧಿ ಕಲ್ತ್ಕೋ. ಓ, ಏನು ಹಿಂಗೆ ನಿಂತ್ಕೊತಾಳೆ? ನಿಮ್ಮ ಅಮ್ಮ ಕೆಳಗಡೆ ಒಂದು ಹಾಕ್ಲಾ? ಇಲ್ಲ ಕೂರ್ಸು ಬಗರಿ. ಇಲ್ಲಿ ಕುಡಿದ್ಯಾವ? ಹಿಂಗೆಲ್ಲ ತೋರಿಸೋರುವಾಗ ಕುಡಿದ್ಯಾ? ತಗೋ. ಇಡಿಯಟ್ಸ್ ಟಚ್ ಮಾಡಿಬಿಡು. ಏನು
ಅದೇನೇ ಅದು ಓಯ್ ಓಯ್ ಸಾಸು ಇಲ್ಲಿ ನಮ್ಗೆ ಊಟ ಮಾಡಬೇಕು ಫ್ರೆಂಡ್ಸ್. ಆದ್ರೆ ಮಾಡ್ಬಿಟ್ಟು ಆಕ್ಚುಲಿ ಏನಂತಂದ್ರೆ ಹೋಟೆಲ್ಗೆ ಬರೋದು ಊಟ ಮಾಡಕ್ಕೆ, ಆದ್ರೆ ಅವ್ರು ಊಟ ಕೊಡೋ ಅಷ್ಟರಲ್ಲಿ ನಮ್ಗೆ ಹೊಟ್ಟೆ ಹಸಿವೆ ಹೋಗ್ಬಿಟ್ಟಿರುತ್ತೆ. ಎಂತ ತಾಯಿ ಪಡೆದಿದ್ಯಾ ನೋಡು ಕಂದ ನೀನು. ಇಲ್ಲಿ ಇಲ್ಲಿ ಮೂಗ್ಮೇಲೆ ಬಂದ್ಬಿಟ್ಟದೆ ಅದಕ್ಕೆ. ಇಲ್ಲಿ ಯಾರದು ಏನಾರು ಹೇಳು ಮಾದೇವಾ, ಇಷ್ಟ ತನಕ ಅಷ್ಟೊಂದು ಮಾತಾಡ್ತಿದ್ದಲ್ಲ. ದಯಮಾಡಿ ನೀವು ಬ್ಲಾಕ್ ಮಾಡೋದು ನಿಲ್ಸು ತಾಯಿ. ಯಾರ ಇನ್ನೇನು ನೋಡಕ್ ಆಗಲ್ಲ. RCB ಕಪ್ ಗೆಲ್ಲದ್ ನೋಡ್ದೆ, ಎಲ್ಲಾನು ನೋಡ್ಬಿಟ್ಟಿದ್ದೀನಿ. ಮದುವೆನೂ ನೋಡ್ದೆ. ನಿಮ್ ಬ್ಲಾಗ್ ಮಾತ್ರ ನಾನು ನೋಡಕ್ ಆಗಲ್ಲ. ಯಾಕೆ ನಿಲ್ಸು ನಂಗೆ. ಅವ್ರು ಹೇಳ್ತಾಳಲ್ಲ, ಹೇಳು ಮದುವೆ ಡೈಲಾಗು. ಹಲೋ ಫ್ರೆಂಡ್ಸ್, ನಾವಿವತ್ತು ಜಿಮ್ಮಿಗೆ ಬಂದಿದ್ದೀವಿ. ಅದೇನೋ ಗೊತ್ತಿಲ್ಲ, ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನೋಡೋಣ ಬಂದೆ. ಮಾಡೋರ್ ಕರ್ಮ ಮತ್ತಿರ್ಲಿ, ನೋಡೋರ್ ಕರ್ಮ ಏನು ಹೇಳು. ಹೇಳು. ಏನು ಹೇಳಬೇಕು? ನಾನು ವ್ಲಾಗ್ಸ್ ಮಾಡ್ತಿರೋದು ಏನು ಅನಿಸ್ತಿದೆ? ಚೆನ್ನಾಗಿ ಅನ್ನಿಸ್ತಿದೆ, ಮಾಡು. ಇನ್ನು ಮುಂಚೆ ಮಾಡಬೇಕಿತ್ತು, ಬಟ್ ಫೈನ್, ಯು ಆರ್ ಡೂಯಿಂಗ್ ಗುಡ್. ನೀವಿ ನಾವು ವ್ಲಾಗ್ಸ್ ಮಾಡ್ತಿರ್ಲಲ್ಲ ನಮ್ಮ ಕಾಲೇಜಲ್ಲಿ, ಅವಾಗ ಏನ್ ಅನ್ಕೋತಿದ್ವಿ, MSc-ಲಿ ಬೈಕೊಂಡು ಓಡಾಡ್ತಾ ಇದ್ವಿ ನಾವಂತೂ. ಏನಿದು ಬ್ಲಾಗ್ಸ್ ಮಾಡ್ತಾರೆ ಅವಳಂತೂ ಚೆನ್ನಾಗಿಲ್ಲ ಆ ಥರ ಕಮೆಂಟ್ ಹೊಡಿತಾ ಇದ್ವಿ. ಬಟ್ ಸ್ಟಿಲ್ ಇವಾಗ ಇಷ್ಟ ಆಗುತ್ತೆ ಮಾಡ್ಬೇಕು. ನಾವು ಅವಾಗ ಏನಾದ್ರು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ 1000 ಫಾಲೋವರ್ಸ್ ಆಗಿರೋರು. ನಮ್ಮ MSc ಲೈಫಿಗೆ ಅಷ್ಟು ಮೆಮೊರೀಸ್ ಇತ್ತು. ಬಟ್ ನಮ್ಗೆ ಇವಾಗ ಜ್ಞಾನೋದಯ ಆಗೈತೆ, ಈಗ ಮಾಡ್ತಾ ಇದೀವಲ್ಲ. ಅದೇ ನಾವು ವ್ಲಾಗ್ಸ್ ನೋಡಿ ಅವ್ರಿಗೆ ಫ್ರೀ. ಅದೇ ಇನ್ಯಾವುದು ಮಾಡಿದ್ ನೋಡಿ ರೀಸೆಂಟಾಗಿ. ಅವ್ರ ಅಮ್ಮಂದು ಯಜಮಾನ್ರದ ಅವಳು ಹೆಂಗೆ ಅಂದ್ರೆ ಅವ್ರ ಅಮ್ಮಂದಿಗೆ ಏನೋ ಹೇಳ್ತಿದ್ದಲ್ಲ ಯಾವುದೋ ಒಂದು ಬ್ಲಾಗಲ್ಲಿ, ನಮ್ಮ ಅಮ್ಮ ಅಂತೂ ನನ್ನ ಕೈಲಿ ಒಂದು ಕೆಲಸನೂ ಮಾಡಕ್ ಬಿಡಲ್ಲ. ಮೋಸ್ಟ್ಲಿ ಎಲ್ಲರ ಅಮ್ಮಂದಿರು ಹಿಂಗೆ ಅನ್ಸುತ್ತೆ. ಅದು ಹಾಕೋದು ಹೇಳ್ತಾರೆ, ನಮ್ಮ ಮನೆಗೆ ಇವತ್ತು ನಮ್ಮ ಯಜಮಾನ್ರು ಬಂದಿದ್ರು, ಸೊ ನಮ್ಮ ಮಗಳು ಅವ್ರ ಹತ್ರನೇ ಆಟ ಆಡ್ತಿದ್ರು, ಸೊ ನಾನಂತೂ ಫ್ರೀ ಆಗಿದ್ದೀನಿ. ಏನ್ ಬೇಕೀಗ? ವಾಟ್ ಯು ವಾಂಟ್? ಗಾಡಿ ಬರ್ತಾ ಇದೆ. ಜಗಬಡಿ. ಅಯ್ಯೋ ಏ ಡಿಂಗ್ರವಲಿ.